ಒಂದು ಮೂಟೆ ಕೋಳಿ ಗೊಬ್ಬರಕ್ಕೆ 100 ರೂಪಾಯಿ. ನಮಸ್ಕಾರ ರೈತ ಮಿತ್ರರೇ, ಇವತ್ತು ಬಾಳೆಗೆ ಗೊಬ್ಬರ ಹಾಕಿದ್ವಿ. ಗೊಬ್ಬರ ಮಾತ್ರ ಅಲ್ಲ, ತುಂಬ ಕೆಲಸ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಯ್ತದೆ. ಒಂದೇ ದಿನದಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ. ಇವತ್ತಂತೂ ಸಾಕಾಯಿತು. ಡ್ರಿಪ್ ಲೈನ್ ಎಳೆದು ಮತ್ತು ಮಂಗಳೂರು ಸೌತೆ ಗಿಡ ಎಲ್ಲ ಒತ್ತರಿಸಿ, ಮಂಗಳೂರು ಸೌತೆ ಕೊಯ್ದು, ಅದಕ್ಕೆ ಗೊಬ್ಬರ ಹಾಕಿ, ಯಪ್ಪ ಎಷ್ಟು ಕೆಲಸ ಅಂತೀರಾ. ಮಂಗಳೂರು ಸೌತೆ ಅಲ್ಲೊಂದು ಇಲ್ಲೊಂದಿತ್ತು, ಎಲ್ಲ ಕುಯ್ದ್ವಿ. 1 ಟನ್ನಷ್ಟು ಆಯಿತು. ಮತ್ತು ಕೋಳಿ ಗೊಬ್ಬರ ಗಿಡ ಉತ್ತರಿಸ್ಬಿಟ್ಟು ಅದ್ರ ಮೇಲೆ ಹಾಕಿದ್ವಿ. ನಮ್ಮ ಕಡೆ ಈ ಒಂದು ಮೂಟೆ ಕೋಳಿ ಗೊಬ್ಬರಕ್ಕೆ 100 ರೂಪಾಯಿ. ನಿಮ್ಮ ಕಡೆ ಎಷ್ಟು ಅಂತ ಮರೀದೆ ಕಮೆಂಟ್ ಮಾಡಿ. ಮೇಯ್ನ್ಲಿ ಅದು ಎಷ್ಟು ಕೆ ಜಿ ಇರ್ತದೆ ಅಂತ ಕಮೆಂಟ್ ಮಾಡಿ. ನಾನು ಅದು ತಿಳ್ಕೊಬೇಕು, ಒಂದಿನ ಅದು ಎಷ್ಟು ಕೆ ಜಿ ಐತೆ ಅಂತ ವೆಯ್ಟ್ ನೋಡಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ನಾವು ಮಂಗಳೂರು ಸೌತೆ ಗಿಡನ ಆ ಕಡೆ ಈ ಕಡೆ ಒತ್ತರಿಸಿದ್ವಿ. ಏನಪ್ಪ ಅಂದರೆ, ನಾವು ಮುಖ್ಯವಾಗಿ ಬೆಳೆ ಒಳಗೆ ಇನ್ನೊಂದು ಬೆಳೆ ಹಾಕ್ತೀವಿ ಅಂದರೆ ಆ ಬೆಳೆ ಖರ್ಚು ಇದು ಕೊಡಲಿ ಅಂತ, ಖರ್ಚು ಮಾಡೋಕ್ಕೆ ಈ ದುಡ್ಡು ಆಗಲಿ ಅಂತ ನಾವು ಹಾಕ್ತೀವಿ. ಬಟ್ ನಾವು ಇದು ಕುಯ್ದವತ್ತು ರೇಟು 4 ರೂಪಾಯಿ ಇತ್ತು. ಇವತ್ತು 13 ರೂಪಾಯಿ. ತುಂಬ ಬೇಜಾರಾಯ್ತೈತೆ. ನಮ್ಮ ಅದೃಷ್ಟನೇ ಹಿಂಗೈತಾ ಅಂತ ಅನ್ನಿಸ್ತೈತೆ. ಎಲ್ಲ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾರೆ, ಏನು ಭೂಮಿ ಯಾವಾಗ ನೋಡಿದ್ರು ಲಾಸ್ ಅಂತಲೇ ಆಗ್ತೀಯ ಅಂತ. ಲಾಸ್ ಆಗಿದ್ದಕ್ಕೆ ತಾನೇ ಲಾಸ್ ಅಂತ ಆಗ್ತೀನಿ. ಲಾಭ ಅಂದಿದ್ರೆ ಖಂಡಿತ ಲಾಭ ಅಂತಲೇ ಆಗ್ತಿದ್ದೆ. ಲಾಸ್ ಅಂತಲೇ ತೋರಿಸ್ಕೋಬೇಕು ಅಂತ ಆಗ್ತಾಯಿಲ್ಲ. ನಾವು ಮಾಡೋ ಕೆಲಸಕ್ಕೆ ಯಾವುದೇ ರೀತಿ ಪ್ರತಿಫಲ ಸಿಗ್ತಾಯಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಮತ್ತು ನಾವು ಟಿಲ್ಲರಲ್ಲಿ ಈ ಥರ ಮಣ್ಣು ಕಟ್ಟಿದ್ವಿ. ನೀವು ಯಾವ ಥರ ಗೊಬ್ಬರ ಕೊಟ್ಟು ಯಾವ ಥರ ಮಣ್ಣು ಕಟ್ತೀರಾ ಅಂತ ಮರೀದೆ ನನಗೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಸೊ ಯಾವ ಥರ ಅಂತ. ಮತ್ತು ನೀವು ಗುದ್ಲಿಲಿ ಮಣ್ಣು ಕಟ್ತೀರಾ, ಟಿಲ್ಲರಲ್ಲಿ ಮಣ್ಣು ಕಟ್ತೀರಾ ಅಂತ ಮರೀದೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.